ಓಂ ನಮೋ ಭಗವತೆ ನಿತ್ಯಾನಂದಾಯ. ನಮಃ ಶಿವಾಯ. ಸಾಧಕರೇ, ಇವತ್ತಿನ 14ನೇ ವಚನದಲ್ಲಿ ಬಾಬಾರವರು ಭೇದ ಭಾವದ ಬಗ್ಗೆ ಮುಂದುವರಿಸಿದ್ದಾರೆ. ಬನ್ನಿ ನೋಡೋಣ. ವಚನ ಹೀಗಿದೆ: ಸೂರ್ಯನು ಸಮುದ್ರದ ಉಪ್ಪಿನ ನೀರಿನಲ್ಲಿ ಮತ್ತು ಪರ್ವತ ಸರೋವರಗಳಲ್ಲಿ ಯಾವುದೇ ಭೇದ ಮಾಡದೆ ಪ್ರಕಾಶವನ್ನು ಸಮಾನವಾಗಿಯೇ ಕೊಡುತ್ತಾನೆ. ಎರಡರಲ್ಲಿಯೂ ಪ್ರಕಾಶ ಸಮಾನವಾಗಿಯೇ ಕಾಣಿಸುತ್ತದೆ. ಅದೇ ರೀತಿಯಲ್ಲಿ ಜ್ಞಾನವುಳ್ಳವರು ಶ್ರೀಮಂತ ಬಡವ, ಮೇಲು ಕೀಳು, ಶ್ರೇಷ್ಠ ಹೀನ ಇವುಗಳಲ್ಲಿ ಯಾವ ಭೇದವನ್ನು ನೋಡದೆ ಎಲ್ಲರನ್ನೂ ಸಮಾನವಾಗಿ ಏಕಭಾವದಿಂದ ನೋಡುತ್ತಾರೆ. ಸಾಧಕರೇ, ಈ ವಚನದಲ್ಲಿ ಬಾಬಾರವರು ನಿಸರ್ಗವನ್ನು ಉದಾಹರಣೆಯನ್ನಾಗಿ ಭೇದ ಭಾವದ ಬಗ್ಗೆ ತಿಳಿಸಿದ್ದಾರೆ. ಹೇಗೆ ನದಿ, ಸಮುದ್ರಗಳು, ಗಿಡ ಮರಗಳು, ಸೂರ್ಯ, ಚಂದ್ರ, ಅಗ್ನಿ, ವಾಯು, ಆಕಾಶ ಯಾರಿಗೂ ಭೇದ ಮಾಡದೆ ಎಲ್ಲರಿಗೂ ಸಮಾನವಾಗಿ ನೀರು, ನೆರಳು, ಪ್ರಕಾಶ, ಗಾಳಿ, ವಿಶಾಲತೆ ಎಲ್ಲವನ್ನೂ ನಿಸ್ವಾರ್ಥ ಭಾವದಿಂದ ಕೊಡುತ್ತವೆ. ಅದೇ ರೀತಿಯಲ್ಲಿ ಜ್ಞಾನವುಳ್ಳವರು ಸಹ ಎಲ್ಲರನ್ನೂ ನಿಸ್ವಾರ್ಥ ಭಾವದಿಂದ ನೋಡುತ್ತಾರೆ. 13ನೇ ವಚನ ಮತ್ತು ಇಂದಿನ ವಚನ ಎರಡೂ ತಾರತಮ್ಯದ ಬಗ್ಗೆ ಇದ್ದರೂ ಹಿಂದಿನ ವಚನ ಪ್ರಾಣಿಯ ಉದಾಹರಣೆವಿದ್ದರೆ ಇಂದಿನ ವಚನದಲ್ಲಿ ಪ್ರಕೃತಿಯನ್ನು ಉದಾಹರಣೆಯನ್ನಾಗಿ ಬಾಬಾರವರು ತಿಳಿಸಿದ್ದಾರೆ. ಇದೇ ಎರಡೂ ವಚನಗಳಲ್ಲಿ ವ್ಯತ್ಯಾಸ ಇರುವುದು. ಇಂದಿನ ವಚನ ಇಲ್ಲೇ ಮುಕ್ತಾಯಗೊಳ್ಳುತ್ತದೆ. ಮತ್ತೆ ಮುಂದಿನ ವಚನದೊಂದಿಗೆ ಭೇಟಿಯಾಗೋಣ. ನಮಃ ಶಿವಾಯ.